ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಕೆಲವು ಮಕ್ಕಳು ರಾತ್ರಿ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೆಲವರು ಮನೆಯಿಂದ ಜಗಳವಾಡಿ ಹೋದವರು ಹಿಂದಿರುಗಿಲ್ಲ. ಒಟ್ಟಿನಲ್ಲಿ ನಾಪತ್ತೆ ಪ್ರಕರಣಗಳು ತೀರಾ ಹೆಚ್ಚಾಗಿದೆ. ಜನವರಿ ಮೊದಲ 15 ದಿನಗಳಲ್ಲಿ 800ಕ್ಕೂ ಅಧಿಕ ಜನರು ಕಣ್ಮರೆಯಾಗಿದ್ದರೆ 120 ಹುಡುಗಿಯರಿದ್ದರೆ 137 ಮಂದಿ ಅಪ್ರಾಪ್ತ ಬಾಲಕರಿದ್ದಾರೆ. 27 ದಿನಗಳ ಬಳಿಕವೂ ಅವರ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. 2026ರ ಮೊದಲ 27 ದಿನಗಳಲ್ಲಿ 807 ಮಂದಿ ಕಾಣೆಯಾಗಿರುವ ಬಗ್ಗೆ ಅಂಕಿಅಂಶಗಳು ಲಭ್ಯವಾಗಿವೆ. ಅದರಲ್ಲಿ 235 ಮಂದಿ ಪತ್ತೆಯಾಗಿದ್ದಾರೆ. 522 ಮಂದಿ ಇನ್ನೂ ಪತ್ತೆಯಾಗಿಲ್ಲ. 191 ಅಪ್ರಾಪ್ತ ವಯಸ್ಕರಲ್ಲಿ 48 ಮಂದಿ ಪತ್ತೆಯಾಗಿದ್ದಾರೆ. 137 ಮಂದಿ ಪತ್ತೆಯಾಗಿಲ್ಲ. ಕಳೆದ ದಶಕಗಳಲ್ಲಿ 60,694 ಮಕ್ಕಳು ಕಣ್ಮರೆಯಾಗಿದ್ದಾರೆ. 53,763 ಮಂದಿ ಸಿಕ್ಕಿದ್ದಾರೆ. 11% ಮಂದಿ ಹಿಂದಿರುಗಲೇ ಇಲ್ಲ. 2015ರಿಂದ 2025ರಲ್ಲಿ 5,559 ಮಕ್ಕಳು ಕಾಣೆಯಾಗಿದ್ದಾರೆ. 695 ಪ್ರಕರಣಗಳು ಇತ್ಯರ್ಥಗೊಂಡಿಲ್ಲ. 8 ವರ್ಷ ವಯಸ್ಸಿನವರು 9 ಜನ ಕಾಣೆಯಾಗಿದ್ದಾರೆ. 8ರಿಂದ 12 ವರ್ಷದೊಳಗಿನಲ್ಲಿ 8 ಗಂಡು ಮಕ್ಕಳು ಮತ್ತು 5 ಹೆಣ್ಣು ಮಕ್ಕಳು ಸೇರಿದಂತೆ 13 ಮಕ್ಕಳು ಕಾಣೆಯಾಗಿದ್ದಾರೆ. ಕೇವಲ 3 ಗಂಡು ಮಕ್ಕಳು ಪತ್ತೆಯಾಗಿದ್ದು ಉಳಿದವರು ನಾಪತ್ತೆಯಾಗಿದ್ದಾರೆ. 8 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ 9 ಪ್ರಕರಣಗಳು ವರದಿಯಾಗಿವೆ. ಅವರಲ್ಲಿ ಪೊಲೀಸರು 3 ಗಂಡು ಮಕ್ಕಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ 6 ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ. ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಕೆಲವು ಮಕ್ಕಳು ರಾತ್ರಿ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೆಲವರು ಮನೆಯಿಂದ ಜಗಳವಾಡಿ ಹೋದವರು ಹಿಂದಿರುಗಿಲ್ಲ. ಒಟ್ಟಿನಲ್ಲಿ ನಾಪತ್ತೆ ಪ್ರಕರಣಗಳು ತೀರಾ ಹೆಚ್ಚಾಗಿದೆ. ಜನವರಿ ಮೊದಲ 15 ದಿನಗಳಲ್ಲಿ 800ಕ್ಕೂ ಅಧಿಕ ಜನರು ಕಣ್ಮರೆಯಾಗಿದ್ದರೆ 120 ಹುಡುಗಿಯರಿದ್ದರೆ 137 ಮಂದಿ ಅಪ್ರಾಪ್ತ ಬಾಲಕರಿದ್ದಾರೆ. 27 ದಿನಗಳ ಬಳಿಕವೂ ಅವರ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. 2026ರ ಮೊದಲ 27 ದಿನಗಳಲ್ಲಿ 807 ಮಂದಿ ಕಾಣೆಯಾಗಿರುವ ಬಗ್ಗೆ ಅಂಕಿಅಂಶಗಳು ಲಭ್ಯವಾಗಿವೆ. ಅದರಲ್ಲಿ 235 ಮಂದಿ ಪತ್ತೆಯಾಗಿದ್ದಾರೆ. 522 ಮಂದಿ ಇನ್ನೂ ಪತ್ತೆಯಾಗಿಲ್ಲ. 191 ಅಪ್ರಾಪ್ತ ವಯಸ್ಕರಲ್ಲಿ 48 ಮಂದಿ ಪತ್ತೆಯಾಗಿದ್ದಾರೆ. 137 ಮಂದಿ ಪತ್ತೆಯಾಗಿಲ್ಲ. ಕಳೆದ ದಶಕಗಳಲ್ಲಿ 60,694 ಮಕ್ಕಳು ಕಣ್ಮರೆಯಾಗಿದ್ದಾರೆ. 53,763 ಮಂದಿ ಸಿಕ್ಕಿದ್ದಾರೆ. 11% ಮಂದಿ ಹಿಂದಿರುಗಲೇ ಇಲ್ಲ. 2015ರಿಂದ 2025ರಲ್ಲಿ 5,559 ಮಕ್ಕಳು ಕಾಣೆಯಾಗಿದ್ದಾರೆ. 695 ಪ್ರಕರಣಗಳು ಇತ್ಯರ್ಥಗೊಂಡಿಲ್ಲ. 8 ವರ್ಷ ವಯಸ್ಸಿನವರು 9 ಜನ ಕಾಣೆಯಾಗಿದ್ದಾರೆ. 8ರಿಂದ 12 ವರ್ಷದೊಳಗಿನಲ್ಲಿ 8 ಗಂಡು ಮಕ್ಕಳು ಮತ್ತು 5 ಹೆಣ್ಣು ಮಕ್ಕಳು ಸೇರಿದಂತೆ 13 ಮಕ್ಕಳು ಕಾಣೆಯಾಗಿದ್ದಾರೆ. ಕೇವಲ 3 ಗಂಡು ಮಕ್ಕಳು ಪತ್ತೆಯಾಗಿದ್ದು ಉಳಿದವರು ನಾಪತ್ತೆಯಾಗಿದ್ದಾರೆ. 8 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ 9 ಪ್ರಕರಣಗಳು ವರದಿಯಾಗಿವೆ. ಅವರಲ್ಲಿ ಪೊಲೀಸರು 3 ಗಂಡು ಮಕ್ಕಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ 6 ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ. ದೆಹಲಿಯಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಹೆಚ್ಚಾಗ್ತಿವೆ. ಕೆಲವು ಮಕ್ಕಳು ರಾತ್ರಿ ಮಲಗಿದ್ದವರು ಬೆಳಗಾಗುವಷ್ಟರಲ್ಲಿ ಕಾಣ್ತಾ ಇಲ್ಲ. ಇನ್ನು ಕೆಲವರು ಮನೆಯಿಂದ ಜಗಳವಾಡಿ ಹೋದವರು ಹಿಂದಿರುಗಿಲ್ಲ. ಒಟ್ಟಿನಲ್ಲಿ ನಾಪತ್ತೆ ಪ್ರಕರಣಗಳು ತೀರಾ ಹೆಚ್ಚಾಗಿದೆ. ಜನವರಿ ಮೊದಲ 15 ದಿನಗಳಲ್ಲಿ 800ಕ್ಕೂ ಅಧಿಕ ಜನರು ಕಣ್ಮರೆಯಾಗಿದ್ದರೆ 120 ಹುಡುಗಿಯರಿದ್ದರೆ 137 ಮಂದಿ ಅಪ್ರಾಪ್ತ ಬಾಲಕರಿದ್ದಾರೆ. 27 ದಿನಗಳ ಬಳಿಕವೂ ಅವರ ಒಂದೇ ಒಂದು ಸುಳಿವು ಕೂಡ ಸಿಕ್ಕಿಲ್ಲ. 2026ರ ಮೊದಲ 27 ದಿನಗಳಲ್ಲಿ 807 ಮಂದಿ ಕಾಣೆಯಾಗಿರುವ ಬಗ್ಗೆ ಅಂಕಿಅಂಶಗಳು ಲಭ್ಯವಾಗಿವೆ. ಅದರಲ್ಲಿ 235 ಮಂದಿ ಪತ್ತೆಯಾಗಿದ್ದಾರೆ. 522 ಮಂದಿ ಇನ್ನೂ ಪತ್ತೆಯಾಗಿಲ್ಲ. 191 ಅಪ್ರಾಪ್ತ ವಯಸ್ಕರಲ್ಲಿ 48 ಮಂದಿ ಪತ್ತೆಯಾಗಿದ್ದಾರೆ. 137 ಮಂದಿ ಪತ್ತೆಯಾಗಿಲ್ಲ. ಕಳೆದ ದಶಕಗಳಲ್ಲಿ 60,694 ಮಕ್ಕಳು ಕಣ್ಮರೆಯಾಗಿದ್ದಾರೆ. 53,763 ಮಂದಿ ಸಿಕ್ಕಿದ್ದಾರೆ. 11% ಮಂದಿ ಹಿಂದಿರುಗಲೇ ಇಲ್ಲ. 2015ರಿಂದ 2025ರಲ್ಲಿ 5,559 ಮಕ್ಕಳು ಕಾಣೆಯಾಗಿದ್ದಾರೆ. 695 ಪ್ರಕರಣಗಳು ಇತ್ಯರ್ಥಗೊಂಡಿಲ್ಲ. 8 ವರ್ಷ ವಯಸ್ಸಿನವರು 9 ಜನ ಕಾಣೆಯಾಗಿದ್ದಾರೆ. 8ರಿಂದ 12 ವರ್ಷದೊಳಗಿನಲ್ಲಿ 8 ಗಂಡು ಮಕ್ಕಳು ಮತ್ತು 5 ಹೆಣ್ಣು ಮಕ್ಕಳು ಸೇರಿದಂತೆ 13 ಮಕ್ಕಳು ಕಾಣೆಯಾಗಿದ್ದಾರೆ. ಕೇವಲ 3 ಗಂಡು ಮಕ್ಕಳು ಪತ್ತೆಯಾಗಿದ್ದು ಉಳಿದವರು ನಾಪತ್ತೆಯಾಗಿದ್ದಾರೆ. 8 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ 9 ಪ್ರಕರಣಗಳು ವರದಿಯಾಗಿವೆ. ಅವರಲ್ಲಿ ಪೊಲೀಸರು 3 ಗಂಡು ಮಕ್ಕಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ 6 ಮಕ್ಕಳು ಇನ್ನೂ ಪತ್ತೆಯಾಗಿಲ್ಲ.